ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತಂದರೆ ಒಂದು ಮೂವಿ ಬಗ್ಗೆ ರಿವ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಅದು ಯಾವ ಮೂವಿ ಅನ್ನೋದಾದರೆ ನಮ್ಮ ಶಿವಣ್ಣ ಮತ್ತು ಪ್ರಭುದೇವ್ ಅವರು ಮಾಡಿರುವಂತಹ ಕರಟಕ ದಮನಕ ಅಂತ ಅಂದ್ಬಿಟ್ಟು ಈಗ ರಿಲೀಸ್ ಆಗಿರುವಂತಹ ಮೂವಿ. ಅದು ಯಾವಾಗ ಶುಕ್ರವಾರ ರಿಲೀಸ್ ಆದಂತಹ ಮೂವಿ. ಅದನ್ನು ನಾನು ಮೊನ್ನೆ ನೋಡಲಿಕ್ಕಾಗಲಿಲ್ಲ, ಇವತ್ತು ಫಸ್ಟ್ ಶೋ ನೋಡ್ಕೊಂಬಂದೆ. ಅದ್ರ ಬಗ್ಗೆ ಒಂದೆರಡು ರಿವ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಕಥೆಯಲ್ಲಿ ಹೇಳ್ದಾಗೇ ನಮ್ಮ ಶಿವಣ್ಣ ಮತ್ತು ಪ್ರಭುದೇವ್ ಅವ್ರದ್ದು ಇದರಲ್ಲಿ ಮುಖ್ಯ ಪಾತ್ರ ಇದರಲ್ಲಿ ಇದೆ. ಅದು ಬಂದು ಅವರ ಹೆಸರು ಬಂದು ವಿರೂಪಾಕ್ಷ ಮತ್ತು ಇನ್ನೊಂದು ಹೆಸರು ಬಂದು ಬಾಲರಾಜ್ ಅಂತ ಅಂದ್ಬಿಟ್ಟಿರುತ್ತೆ. ಅವರು ಆ ಊರಿಗೆ ಯಾಕೆ ಹೋಗ್ತಾರೆ, ಒಂದು ಕೆಲಸ ಇರುತ್ತೆ, ಆ ಕೆಲಸನ ಅವ್ರು ಮಾಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ ಕೆಲಸನ ಅವರು ಮಾಡ್ತಾರಾ ಮಾಡಲ್ವಾ ಅನ್ನೋದೇ ಈ ಮೂವಿನಲ್ಲಿ ಬರುವಂಥ ಒಂದು ಟ್ವಿಸ್ಟು. ಅದನ್ನು ನೀವು ಥಿಯೇಟ್ರ್ನಲ್ಲೇ ಹೋಗ್ಬಿಟ್ಟು ನೋಡಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಅದಾದರೆ ಈಗ ಪ್ರಭುದೇವರು ಮತ್ತು ನಮ್ಮ ಶಿವಣ್ಣ ಅವರು ಈ ಕಥೆಯಲ್ಲಿ ಒಂದು ಎಲ್ಲರನ್ನೂ ಯಾಮಾರಿಸಿ ಅವ್ರಿಗೆ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ಕೊಂಡು ಎಲ್ಲರನ್ನೂ ಯಾಮಾರಿಸ್ಕೊಂಡು ಓಡಾಡ್ಕೊಂಡಿರುವಂಥ ಒಂದು ಕ್ಯಾರೆಕ್ಟರ್ನ ಇದರಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗೇ ಅವರು ಒಂದು ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ. ಇದರಲ್ಲಿ ತುಂಬ ಚೆನ್ನಾಗಿದೆ ಮೂವಿ. ಮತ್ತು ಇದರಲ್ಲಿ ಯೋಗರಾಜ್ ಭಟ್ ಅವರು ಉತ್ತರ ಕರ್ನಾಟಕದ ಭಾಷೆನ ತುಂಬ ಎತ್ತಿಡ್ದಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಏನು ಅಂತಂದರೆ ಕಥೆಯಲ್ಲಿ ಬಂದು ಈಗ ನೀರಿಗೆ ಸಂಬಂಧಿಸಿದಂಥ ಒಂದು ಕಥೆನ ಇದರಲ್ಲಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಈಗಿರೋ ಸಿಚುವೇಷನ್ನಲ್ಲಿ ಇರೋದಕ್ಕೂ ಈ ಮೂವಿನಲ್ಲಿ ತೋರಿಸೋದಕ್ಕೂ ತುಂಬ ಸೂಟ್ ಆಗುತ್ತೆ. ಶಿವಣ್ಣ ಈ ಮೂವಿನಲ್ಲಂತೂ ತುಂಬ ಅಚ್ಚುಕಟ್ಟಾಗಿ ಅವರು ಕೊಟ್ಟಿರುವಂಥ ಕ್ಯಾರೆಕ್ಟರ್ನ ಸೂಪರಾಗಿ ಒಂದು ರಗಡಾಗೆ ಮಾಡಿದ್ದಾರೆ. ಮತ್ತು ನಮ್ಮ ಪ್ರಭುದೇವ್ ಅವರು ಮಧ್ಯದಲ್ಲಿ ಬಂದು ಅಂದರೆ ಒಂದು 3 ಸಲ ಇದನ್ನು ಮಾತನ್ನು ಹೇಳ್ತಾರೆ. ಫಸ್ಟು ನನಗೆ ಗೊತ್ತಾಗಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ ಅಂತ ಅಂದ್ಬಿಟ್ಟು ಒಂದು 3 ಡೈಲಾಗ್ನ ಮಧ್ಯದಲ್ಲಿ ಹೇಳ್ತಾರೆ ಈ ಮಾತನ್ನು. ಅದಂತೂ ತುಂಬ ಸೂಪರಾಗಿ ಅವರು ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಆ ಡೈಲಾಗು. ಮತ್ತು ಅವ್ರು ಮಾತಾಡೋವಂಥ ಉತ್ತರ ಕರ್ನಾಟಕದ ಭಾಷೆ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿ ತುಂಬ ಚೆನ್ನಾಗೇ ಮೂಡಿ ಬಂದೈತೆ ಮೂವಿನಲ್ಲಿ. ಮತ್ತು ಇನ್ನೊಂದೇನು ಅನ್ನೋದಾದರೆ ಈ ಮೂವಿನಲ್ಲಿ VFX ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ VFX ಬಗ್ಗೆ ಸ್ವಲ್ಪ ಇವ್ರು ಗಮನ ಕೊಡಬೇಕಾಗಿತ್ತು. ಯಾಕೋ ಸ್ವಲ್ಪ ಡಮ್ಮಿಯಾಗಿ ಮಾಡಿಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತು. ನೀವು ಒಂದು ಸಲ ಹೋಗ್ಬಿಟ್ಟು ವಿಸಿಟ್ ಹಾಕಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಮೂವಿ. ಓವರಾಲಾಗಿ ಹೇಳೋದೇನು ಅಂತಂದರೆ ಮೂವಿ ಒಂದು ಮೆಸೇಜ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ನೀರಿಗೆ ಸಂಬಂಧಿಸಿದಂಥ ಒಂದು ಮ್ಯಾಟ್ರನ್ನ ಇದರಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಅದೊಂದು ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದೇನು ಅಂತಂದರೆ ಅವ್ರ ಕ್ಯಾರೆಕ್ಟರ್ಗಳನ್ನ ಆದಷ್ಟು ಮೇಲ್ ಮಾಡೋಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಫಿಲಿಮ್ನಲ್ಲಿ ಸ್ಟೋರಿನ ಆದಷ್ಟು ಲ್ಯಾಗ್ ಮಾಡಿದ್ರು ಅಂತ ಅನ್ನಿಸ್ತು ನನಗೆ. ಹೋಗ್ಬಿಟ್ಟು ಎಲ್ಲರೂ ವಿಸಿಟ್ ಹಾಕಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ನನ್ನ ಚಾನಲ್ ಯಾರು ನೋಡ್ತಾ ಇದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.